ಹಾಯ್ ನಮಸ್ತೆ. ಸ್ಟಡಿ ಫಾರ್ ಗೋಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. HSTR 2026 ಇದಕ್ಕಾಗಿ ನೀವು ಕಾಯ್ತಾ ಇದ್ರಿ. ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕರಡು ನಿಯಮಗಳಲ್ಲಿ ಅಂದರೆ ಡ್ರಾಫ್ಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಹಲವು ಪ್ರಮುಖ ಮಾಹಿತಿಗಳನ್ನು ನೀಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲನೆಯದಾಗಿ ಹಲವು ಅಭ್ಯರ್ಥಿಗಳಲ್ಲಿ ಇದ್ದ ಒಂದು ದೊಡ್ಡ ಪ್ರಶ್ನೆ ಏನೆಂದರೆ HSTR 2026 PG ಕಡ್ಡಾಯವೇ, TET ಅಥವಾ KRTET ಕಡ್ಡಾಯವೇ ಅಂತ ಕೇಳಿದ್ರಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ವಿವರಿಸ್ತೀನಿ. ಕರಡು ನಿಯಮಗಳಲ್ಲಿ ಉಲ್ಲೇಖಿಸಿರುವ ಮಾಹಿತಿಯ ಪ್ರಕಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ PG ಪದವಿ ಕಡ್ಡಾಯ ಎಂದು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ, ಅಂದರೆ PG ಬೇಕಾಗಿಲ್ಲ. ಸೊ ಅದೇ ರೀತಿ KRTET ಅಥವಾ TET ಕೂಡ ಕಡ್ಡಾಯ ಅರ್ಹತೆಯಾಗಿ ನಮೂದಿಸಲಾಗಿಲ್ಲ, ಅಂದರೆ TET ಕೂಡ ಬೇಡ, PG ಕೂಡ ಬೇಡ. ಅಭ್ಯರ್ಥಿಗಳು ಸಂಬಂಧಿತ ವಿಷಯದಲ್ಲಿ ಡಿಗ್ರಿ ಹಾಗೂ BEd ಅರ್ಹತೆಯನ್ನು ಹೊಂದಿದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಸಿಗುವ ಸಾಧ್ಯತೆ ಇದೆ. BEd ಮಾಡಿದರೆ ಸಾಕು. ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ನಾನು ಹೇಳ್ತಾ ಇರೋದು GPSTRಗೆ ಅಲ್ಲ, HSTR ಅಂದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಈ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು. HSTR CET ಬರೆಯೋದಕ್ಕೆ TETನೂ ಬೇಡ, PGನೂ ಬೇಕಾಗಿಲ್ಲ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಬೇಕಾಗಿಲ್ಲ. ಕೇವಲ ಡಿಗ್ರಿ ಪ್ಲಸ್ BEd ಆಗಿದ್ದರೆ ಸಾಕು, ನೀವು HSTR CET ಬರೆಯೋದಕ್ಕೆ ಅರ್ಹರು. ಅರ್ಥ ಆಯ್ತಾ? ಈ ಮಾಹಿತಿ ಊಹಾಪೋಹಗಳಿಂದ ಹೇಳ್ತಕ್ಕಂಥದ್ದಲ್ಲ, ಶಿಕ್ಷಣ ಇಲಾಖೆ ಕಡೆಯಿಂದನೇ ಅಧಿಕೃತವಾಗಿ ನೋಟಿಫಿಕೇಶನ್ನಲ್ಲಿ ತಿಳಿಸಿದೆ. ಅಂದರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ತಿಳಿಸ್ತಕ್ಕಂಥ ಮಾಹಿತಿನೇ ಇದು. PG ಬೇಕಾಗಿಲ್ಲ, TETನೂ ಬೇಕಾಗಿಲ್ಲ. ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ನೋಡಿ, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅಂದರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಕರಡು ನಿಯಮಗಳ ಪ್ರಕಾರ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನೀವು HSTR CET ಏನು ಪರೀಕ್ಷೆ ಬರೀತೀರಾ ಅದರಲ್ಲಿ 85% ಅಂಕಗಳನ್ನು ವೇಟೇಜ್ ಮಾಡ್ತಾರೆ. ಆಮೇಲೆ ಡಿಗ್ರಿ ಪದವಿ ಅಂಕಗಳಿಗೆ 13% ವೇಟೇಜ್ನ ಮಾಡ್ತಾರೆ. ಅಂದರೆ ನೀವು ಯಾವುದೇ ಡಿಗ್ರಿ ಮಾಡಿರ್ತೀರಲ್ಲ ಆ ಡಿಗ್ರಿಗೆ 13% ವೇಟೇಜ್ನ ಮಾಡ್ತಾರೆ. ನೆಕ್ಸ್ಟ್ ನೀವೇನು BEd ಮಾಡಿರ್ತೀರಲ್ವ, BEd ಅಂಕಗಳಿಗೆ 2% ವೇಟೇಜನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಅವರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಒಂದು ಈ ಪರ್ಸೆಂಟೇಜ್ಗಳನ್ನು ಅವರು ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಸೊ ಇಲ್ಲಿ ಇದರಿಂದ ಸ್ಪಷ್ಟವಾಗುವುದೇನೆಂದರೆ HSTR 2026ರಲ್ಲಿ ನಿಮ್ಮ ಆಯ್ಕೆಯನ್ನು ನಿರ್ಧರಿಸುವ ಪ್ರಮುಖ ಅಂಶ CET ಪರೀಕ್ಷೆಯಾಗಿರುತ್ತದೆ. ಅಂದರೆ ನೀವು ಡಿಗ್ರಿ ಜಾಸ್ತಿ ತೊಗೊಂಡಿದ್ದೀನಿ, BEdಲ್ಲಿ ನನ್ನ ಮಾರ್ಕ್ಸ್ ಜಾಸ್ತಿ ಇದೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. CETನಲ್ಲಿ ನೀವು ಮೇನ್ ಆಗಿ ಕಾನ್ಸಂಟ್ರೇಷನ್ ಕೊಡಬೇಕು. ಯಾಕಂದರೆ CETನಲ್ಲಿ 75% ತೊಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. 75%ನ ಅವರು ಕನ್ಸಿಡರ್ ಮಾಡೋದು CETಗೆ. ಸೊ ಆದ್ದರಿಂದ ಅಭ್ಯರ್ಥಿಗಳು ಈಗಿನಿಂದಲೇ ನೀವು CET ತಯಾರಿಗೆ ಹೆಚ್ಚಿನ ಹೊತ್ತು ನೀಡುವುದು ಉತ್ತಮ. ಯಾಕಂತಂದರೆ ನಿಜವಾಗಿಯೂ ನೋಟಿಫಿಕೇಶನ್ ಆಗುತ್ತೆ. ಸೊ ನಿಮಗೆ ದೊಡ್ಡ ಒಂದು ರಿಲೀಫನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ PG ಬೇಕಾಗಿಲ್ಲ, TETನೂ ಬೇಕಾಗಿಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಸೊ ನೀವೀಗ ಮಾಡ್ಬೋದು ಒಂದೇ ಏನಂತ ಹೇಳಿದರೆ CETಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. TET ಮಾಡ್ಕೋಬೇಕು ಅಂತಕ್ಕಂಥ ಒಂದು ತಲೆ ಬಿಸಿ ಇಲ್ಲ, ಅಯ್ಯೋ PG ಮಾಡಬೇಕಲ್ಲ ಅಂತಕ್ಕಂಥ ಒಂದು ತಲೆ ಬಿಸಿ ಇಲ್ಲ. ಡೈರೆಕ್ಟ್ ನೀವು CETಗೆ ಅರ್ಹರು. ಸೊ CET ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಿ, ಚೆನ್ನಾಗಿ ಸ್ಟಡಿ ಮಾಡಿ. ಇದ್ರ ಜೊತೆಗೆ ಕರಡು ನಿಯಮಗಳಲ್ಲಿ ಇನ್ನೂ ಕೆಲವು ಪ್ರಮುಖ ಅಂಶಗಳಿವೆ. ಆ ಅಂಶಗಳನ್ನು ಏನು ಅಂತೇಳಿ ತಿಳಿದುಕೊಳ್ಳೋಣ. ಏನವು ಕೆಲವೊಂದಷ್ಟು ಪ್ರಮುಖ ಅಂಶಗಳು ಅಂತ ಹೇಳಿದರೆ, ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡುವ ಪ್ರಸ್ತಾವನೆಯು ಕೂಡ ತಿಳಿಸಿದ್ದಾರೆ, ಅದರಲ್ಲಿ ಇದೆ. ಸೊ ಹಾಗೆ ಆಯ್ಕೆಯಾದ ಶಿಕ್ಷಕರನ್ನು ಸರ್ಕಾರಿ ಪ್ರೌಢಶಾಲೆಗಳು, GK ಶಾಲೆಗಳು, ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಹಾಗೂ ಮಾದರಿ ಶಾಲೆಗಳಲ್ಲಿ ನೇಮಕ ಮಾಡುವ ಬಗ್ಗೆ ಕೂಡ ಉಲ್ಲೇಖವನ್ನು ತಿಳಿಸಿದ್ದಾರೆ, ಅದರಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಈ ರೀತಿಯಾಗಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೂಡ ಒಂದು ಅಂಡರ್ ರೂಲ್ಸ್ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. ಸೊ ಇದು ಅಂತಿಮ ನೇಮಕಾತಿ ಅಧಿಸೂಚನೆ ಅಲ್ಲ. ಅಂದರೆ ನಿಮಗೆ PG ಇಲ್ಲ, TET ಇಲ್ಲ ಅಂತ
ಒಂದು ಮಾಹಿತಿ ಮಾತ್ರ ಅವರು ಹೊರಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಅಲ್ಲ, HSTR ಎಕ್ಸಾಮ್ CET ಎಕ್ಸಾಮ್ ನೋಟಿಫಿಕೇಶನ್ ಅಲ್ಲ ಇದು. TET ಬೇಡ, PG ಬೇಡ ಅಂತ ಸ್ಪಷ್ಟವಾಗಿ ತಿಳಿಸೋದಕ್ಕೋಸ್ಕರ ಅವರು ಒಂದು ಕರ್ನಾಟಕ ರಾಜ್ಯ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಸೊ ಆದ್ದರಿಂದ ನೀವು ಸರ್ಕಾರದಿಂದ ಅಂತಿಮವಾಗಿ ಅಧಿಕೃತ ನಿಯಮಗಳು ಅಥವಾ ನೇಮಕಾತಿ ನಿಯಮಗಳಂತೂ ಗೊತ್ತಾಯಿತು. ನೇಮಕಾತಿ ಅಧಿಸೂಚನೆ ಪ್ರಕಟವಾದ ನಂತರ ನೀವು ಕೆಲವೊಂದು ಬದಲಾವಣೆಗಳು ಆಗುವ ಸಾಧ್ಯತೆ ಇರುತ್ತೆ. ಆದರೆ ಸದ್ಯ ಲಭ್ಯವಿರುವ ಕರಡು ನಿಯಮಗಳ ಆಧಾರದ ಮೇಲೆ ನೋಡಿದರೆ PG ಕಡ್ಡಾಯವಲ್ಲ ಮತ್ತು TET ಕಡ್ಡಾಯವಲ್ಲ ಎಂಬ ಮಾಹಿತಿ 100% ಟ್ರೂ. ಸೊ ಅದರಿಂದ ಡಿಗ್ರಿ ಹಾಗೂ BEd ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಆತ್ಮವಿಶ್ವಾಸದಿಂದ ನೀವು HSTR 2026ಕ್ಕೆ ತಯಾರಿಯನ್ನು ಮುಂದುವರಿಸಿ. ಸೊ HSTR 2026 ಕುರಿತು ಯಾವುದಾದ್ರೂ ಒಂದು ಹೊಸ ಅಧಿಕೃತ ಮಾಹಿತಿ ಬಂತು ಅಂತ ಹೇಳಿದರೆ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ಬೋದು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಪ್ರತಿಯೊಂದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಟಡಿ ಫಾರ್ ಗೋಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.